ಬೊಮ್ಮಾಯಿ ಬಜೆಟ್ ಓದ್ತೀನಿ ನೋಡಿ. ನೀವು ಎಲ್ಲ ಹೇಳ್ಬೇಕು ನೀವು ದಯಮಾಡಿ ಪ್ಲೀಸ್. ಯಾಕೆ ಇವರು ಸುಳ್ಳು ಹೇಳ್ತಾ ಇದಾರಲ್ಲ. ಕೇಂದ್ರ ಸರ್ಕಾರವು ನೋಡಿ, ಇದು ಅವ್ರ ಬಜೆಟ್ ಸ್ಪೀಚ್ 17 ಫೆಬ್ರವರಿ 2023 ಮಂಡಿಸಿದರು. ಅವ್ರ ಬಜೆಟ್ ಸ್ಪೀಚ್ ಪ್ಯಾರಾ 86 ಪೇಜ್ 31. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ, ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಹೇಳಿದೆ. ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ಯೂನಿಯನ್ ಗವರ್ಮೆಂಟ್ ಓದ್ದೆ ಯೂನಿಯನ್ ಗವರ್ಮೆಂಟ್ ಬಜೆಟ್ ಸ್ಪೀಚ್ ಓದ್ಬಿಡ್ತೀನಿ ನೋಡಿ. In the budget prone central region of Karnataka, central assistance in the budget drought prone central region of Karnataka, central assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಇದು ಅವ್ರ ಬಜೆಟ್ ಸ್ಪೀಚ್. ನಿರ್ಮಲಾ ಸೀತಾರಾಮನ್ ಅವರು, ಇದು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ನಾನು ಇಲ್ಲಿ ಬೇರೆ ಏನು ಹೇಳಿದ್ದೀನಿ? ನಾನು ಹೇಳಿರೋದು ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ನಿಮ್ಗೆ ಒಪ್ಪಿಗೆನಾ? ಕೊಡದೇ ಇರೋದು ಇಲ್ಲಿವರೆಗೆ ₹1 ಕೇಂದ್ರ ಸರ್ಕಾರದವರು ಹೇಳ್ಬಿಟ್ಟು ನಾನು ಹೇಳ್ಬೇಕಾ ಬೇಡ? ನಿಮಗೆ ತಿಳಿಸ್ಬೇಕಾ ಬೇಡ? ಈ ರಾಜ್ಯದ ಜನರಿಗೆ ತಿಳಿಸ್ಬೇಕಾ ಬೇಡ? ಹಿಂಗ್ ಕೊಡ್ಲಿಲ್ಲಪ್ಪ, ಮೋಸ ಮಾಡ್ಬಿಟ್ರು, ಮಾತು ತಪ್ಪಿಕೊಬಿಟ್ಟಿರೋ ಅಂತ ಹೇಳ್ಬೇಕಾ ಬೇಡ? ಆಮೇಲೆ ಬೊಮ್ಮಾಯಿ ಅವರು ಸುಳ್ಳು ಹೇಳ್ತಾರೆ. ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು, ಅದು ಕೊಡ್ಲಿಲ್ಲ ರಾಜ್ಯ ಸರ್ಕಾರದವರು. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ, ಇನ್ ದ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಸೆಂಟ್ರಲ್ ಅಸಿಸ್ಟೆನ್ಸ್ 5,300 crores. ಇದು ನಮ್ಮ ಇದು ಕೊಡಿ ಅಂತ ಹೇಳಿದಾರ, ಶೇರ್ ಕೊಡಿ ಅಂತ ಹೇಳಿದಾರ. ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಅದನ್ನೇ ನಾನು ಬಜೆಟ್ ನಲ್ಲಿ ಹೇಳಿದ್ದೀನಿ. ರಾಜ್ಯಪಾಲರ ಭಾಷಣ ಹೇಳಿದ್ದಾರೆ. ರಾಜ್ಯಪಾಲರು ಓದ್ತಿದ್ರ, ಸುಳ್ಳು ಹೇಳ್ಬಿಟ್ಟಿದ್ರಿ. ನಾನು ಸುಳ್ಳು ಹೇಳ್ಬಿಟ್ಟಿದ್ರೆ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಓದ್ತಿದ್ರ? It's a fact. It's a truth. ಇದನ್ನ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅವರು ಬಹುಶಃ ಕೂತ್ಕೊಂಡು ಕೇಳಕ್ಕಾಗ್ದೇನೆ ಒದ್ದಾಡಿ ಮಿಲಿ ಅಂತ ಒದ್ದಾಡಿ ಬೆಂಕಿಗೆ ಬಿದ್ದ ಉಳುವಂತರ ಒದ್ದಾಡಿ ಎದ್ದೋದ್ರು. ಸೊ ಅದರಿಂದ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಬಹಳ ಬಸವರಾಜ ಬೊಮ್ಮಾಯಿ, ನಾನು ಎಕ್ಸೆಪ್ಟ್ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ ನಿಜ, 27,000 ಕೋಟಿ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ. ಅದು ಕೂಡ 1% ಒಳಗಡೆ ಇದೆ ಒಟ್ಟು ಜಿಡಿಪಿ. ಸಾರಿ, ರೆವಿನ್ಯೂ ಡಿಫಿಸಿಟ್ ನೋಡಿ. ಬೇರೆ ರಾಜ್ಯಗಳದ್ದು ಹೇಳ್ಬಿಡ್ತೀನಿ ನಾನು. ಕರ್ನಾಟಕ 27,354 ಕೋಟಿ 3 ವರ್ಷಕ್ಕೆ. ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕಿದಾಗ ಜಿಡಿಪಿಗೆ 97%, 1% ಗಿಂತ ಕಡಿಮೆ. 0.97, 0.97,
1.97. ಫಿಸ್ಕಲ್ ಡಿಫಿಸಿಟ್ ನಮ್ಮ ರಾಜ್ಯದ್ದು 82,981 ಕೋಟಿ. ಪರ್ಸೆಂಟೇಜ್ ಎಷ್ಟಪ್ಪ ಫಿಸ್ಕಲ್ ಡಿಫಿಸಿಟ್ ಅಂತಂದ್ರೆ 2.95. ಎಲ್ತಿ ಫಿಸ್ಕಲ್ ಪೊಸಿಷನ್ ಇರಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ದಿ 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 3% ಒಳಗಡೆ ಇರುತ್ತೆ. 3% ಒಳಗಡೆ ಇದೆ ಫಿಸ್ಕಲ್ ಡಿಫಿಸಿಟ್ ನಂಬರ್ 1. ಆಮೇಲೆ ಬಾರೋಯಿಂಗ್ಸ್ 1,05,246 ಕೋಟಿ ಅಂತಂದ್ರೆ ಅದು 23.68%, ಅಂದ್ರೆ 25% ಒಳಗಡೆನೆ ಇದೆ. ಇದು ನಾರ್ಮ್ಸು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ನಲ್ಲಿ ನಾವು ಪಾಸ್ ಮಾಡಿದೀವಲ್ಲ ಅದ್ರ ಪ್ರಕಾರ. ಬಟ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಇದ್ರೆ ಅದು ಮಾತ್ರ ಆಗಿಲ್ಲ. ಅದು ಮುಂದಿನ ವರ್ಷದಿಂದ ಸ್ಟೆಬಿಲೈಸ್ ಆಗುತ್ತೆ. ದಟ್ ಇಸ್ ನಂಬರ್ 1. ವೆಸ್ಟ್ ಬೆಂಗಾಲ್ ನಲ್ಲಿ ಎಷ್ಟಿದೆ ಅಂತಂದ್ರೆ 1.7% ಇದೆ, 31,952 ಕೋಟಿ. ಕೇರಳದಲ್ಲಿ 2.1% ಇದೆ. ತೆಲಂಗಾಣದಲ್ಲಿ ಅಲ್ಲಿ ಸರ್ಪ್ಲಸ್ ಇದೆ. ರಾಜಸ್ಥಾನದಲ್ಲಿ 1.4 ಇದೆ. ಬಿಹಾರ್ನಲ್ಲಿ ಸರ್ಪ್ಲಸ್ ಇದೆ. ಆಂಧ್ರ ಪ್ರದೇಶದಲ್ಲಿ 1.6 ಇದೆ. ಗವರ್ಮೆಂಟ್ ಆಫ್ ಇಂಡಿಯಾ ಇವ್ರು ನಡೆಸ್ತಕ್ಕಂಥ ದೇಶ ಅದೆಷ್ಟಪ್ಪ ಇದೆ ಅಂತಂದ್ರೆ 2% ಇದೆ. ರೆವಿನ್ಯೂ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 2% ಇದೆ. ಆಮೇಲೆ ಉತ್ತರ ಪ್ರದೇಶ 3% ಇದೆ. ಸೊ ದಿಸ್ ಈಸ್ ದಿ ಪೊಸಿಷನ್. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ ಅಂತ ಅನ್ನೋದಕ್ಕೆ ಉತ್ತರ ಪ್ರದೇಶ್ ಅದಕ್ಕೆ ಎಷ್ಟು ಗೊತ್ತಾ ಅವ್ರಿಗೆ ಗ್ರಾಂಟ್ಸ್ ಎಷ್ಟು ಬರ್ತದೆ ಗೊತ್ತಾ? ಕೇಂದ್ರ ಸರ್ಕಾರದಿಂದ ಬರದೇ ಅವ್ರಿಗೆ 51%. ನಮಗೆ ಎಷ್ಟು ಬರ್ತದೆ ಅಂತಂದ್ರೆ ನಾವು ನಮ್ಮ ತೆರಿಗೆ ರಾಜ್ಯದ ತೆರಿಗೆ 77% ನಮ್ದು, ಅವ್ರದ್ದು 49%. ನಮ್ದು 77% ಇದ್ರೆ ಅವ್ರದ್ದು 70, ನಾವು ಅವ್ರಿಗೆ 49%. ಇದು ನ್ಯಾಯನಾ ಅನ್ಯಾಯನಾ ಹೇಳಿ ನೀವೇ? ಅವ್ರಿಗೆ ಎಷ್ಟು ಬರ್ತದೆ ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ರಿಸೀಟ್ಸ್ 3,12,281 ಕೋಟಿ. ನಮ್ಗೆ ಎಷ್ಟು ಬರ್ತದೆ ಅಂತಂದ್ರೆ ಈ ವರ್ಷ 50,257 ಕೋಟಿ. ಅದೇ ಮುಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ 59,785 ಕೋಟಿ ಬರ್ತದೆ. ಅವ್ರಿಗೆ ಬರೋದು 3,12,281 ಕೋಟಿ ಬರ್ತದೆ. ಇದು ಅನ್ಯಾಯನೋ ನ್ಯಾಯನಾ ಹೇಳಿ? ನಾವೇನ್ ಹೇಳ್ತೀವಿ, ಅವರು ಕೊಡಬೇಡಿ ಅಂತ ಹೇಳಲ್ಲ. ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ, ರಾಜಸ್ಥಾನ ಕೊಡಬೇಡಿ ಅಂತ ಹೇಳಲ್ಲ, ಕೊಡಿ. ಆದ್ರೆ ನಮ್ಮ ಹೊಟ್ಟೆ ಹಸಿದು ಮಲಗಿಸ್ಬಿಟ್ಟು ಅವ್ರಿಗೆ ಕೊಡಬೇಡಿ. ನಾನು ಅದಕ್ಕೆ ಹೇಳಿದೆ, ಈ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕುಯ್ದಾಕ್ಬಿಡ್ಬೇಡಿ ಅಂತ ಹೇಳಿದೆ.